ಇವತ್ತು ಮೂಡಾ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕಾರ ಆಗತ್ತಾ ಅಥವಾ ಅಂಗೀಕಾರ ಆಗಬಹುದಾ ಅನ್ನೋದೊಂದು ಕುತೂಹಲ ಇದೆ. ಮೂಡಾ ಕೇಸ್ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಕಾನೂನು ಕಂಟಕದಿಂದ ಪಾರಾಗ್ತಾರ ಸಿದ್ದರಾಮಯ್ಯ ಅನ್ನೋದೊಂದು ಪ್ರಶ್ನೆ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದ್ದ ಇಡಿ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿರುವಂತಹ ಕೋರ್ಟ್ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗುತ್ತೆ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ಇವತ್ತು ಅಂತಿಮ ಆದೇಶ ಹೊರಬೀಳಲಿದೆ. ಈ ಕೇಸ್ನಲ್ಲಿ ಗೆಲ್ತಾರ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ. ಲೋಕಾಯುಕ್ತ ಬಿ ರಿಪೋರ್ಟ್ ಪುರಸ್ಕರಿಸಿದ್ರೆ ಸಿಎಂಗೆ ಒಂದು ರಿಲೀಫ್ ಅನ್ನೋದು ಕೂಡ ಸಿಗುತ್ತೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಸಹಜವಾಗಿ ಇರುವಂತಹ ಪ್ರಶ್ನೆ, ಜೊತೆಗೆ ಕುತೂಹಲ ಕೂಡ ಹೌದು. ಯಾವ ರೀತಿಯಾದಂಥ ತೀರ್ಪು ಪ್ರಕಟ ಆಗಬಹುದು, ಸಿದ್ದರಾಮಯ್ಯನವರ ಪರವಾಗಿ ಬರುತ್ತಾ ಅಥವಾ ವಿರುದ್ಧವಾಗಿ ಬರುತ್ತಾ, ಮುಂದಿನ ಕಾನೂನು ಹೋರಾಟ ಅನ್ನುವಂಥದ್ದು ಯಾವ ರೀತಿಯಾಗಿ ಇರುತ್ತೆ, ಇದೆಲ್ಲವೂ ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತಿನ ಈ ತೀರ್ಪಿನತ್ತ ಎಲ್ಲರ ಚಿತ್ತವೂ ಕೂಡ ಇದೆ. ಇಲ್ಲಿವರೆಗೂ ಈ ಮೂಡಾ ಹಗರಣ ಅನ್ನುವಂಥದ್ದಿದೆಯಲ್ಲ, ಇದು ರಾಜಕೀಯವಾಗಿ ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಿಗೆ ಕಾರಣವಾಗಿದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಸಿಎಂ ಮಾತ್ರವಲ್ಲದೆ ಸಿಎಂ ಕುಟುಂಬಸ್ಥರು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಬೆಳವಣಿಗೆಗೆ ಕಾರಣವಾಗಿತ್ತು. ಈಗ ಲೋಕಾಯುಕ್ತ ಏನೋ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ, ಅದು ಪ್ರಶ್ನೆ ಮಾಡಿ ಇಡಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಹಾಕಿರೋದ್ರಿಂದ ಎರಡೂ ಕಡೆಯ ವಾದ ಪ್ರತಿವಾದ ಎಲ್ಲವನ್ನ ಕೂಡ ಆಲಿಸಲಾಗಿದೆ. ಸೊ ಹಾಗಾಗಿ ಕೋರ್ಟ್ನ ತೀರ್ಪು ಇದೆಯಲ್ಲ, ಕಾಯ್ದಿರಿಸಿದಂತೆ ಈ ತೀರ್ಪು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾವ ತೀರ್ಪು ಪ್ರಕಟ ಆಗಬಹುದು, ಈ ತೀರ್ಪಿನಿಂದ ಯಾರಿಗೆ ವರದಾನ ಆಗಬಹುದು, ಯಾರಿಗೆ ಸಂಕಷ್ಟ ಎದುರಾಗಬಹುದು ಅನ್ನುವಂಥದ್ದು. ಒಂದು ವೇಳೆ ಇಡಿ ಈ ಅರ್ಜಿನ ಸಲ್ಲಿಕೆ ನಂತರ ಈ ವಾದ ಪ್ರತಿವಾದ ಇದೆಲ್ಲವನ್ನ ಆಲಿಸಿದ ನಂತರ ಲೋಕಾಯುಕ್ತ ಕೊಟ್ಟಂಥ ಬಿ ರಿಪೋರ್ಟನ್ನು ಪುರಸ್ಕರಿಸಿದ್ರೆ ಓಕೆ ಫೈನ್, ಅದು ಸಿಎಂಗೆ ಅನುಕೂಲ ಆಗತ್ತೆ. ಅಕಸ್ಮಾತ್ ತಿರಸ್ಕರಿಸಿದ್ದೇ ಆಗಿದ್ದಲ್ಲಿ ಸಹಜವಾಗಿಯೇ ಸಿಎಂ ಮುಂದೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ, ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾರೆ, ವಿಪಕ್ಷಗಳ ಬಾಯಿಗೆ ಆಹಾರ ಆಗ್ತಾರೆ, ಮತ್ತೆ ತನಿಖೆನ ಎದುರಿಸಬೇಕಾಗತ್ತೆ, ಮತ್ತೆ ತನಿಖೆ ನಡೆಯುತ್ತೆ. ಆಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದಷ್ಟು ಟೆನ್ಷನ್ಗಳು ಎದುರಾಗತ್ತೆ. ಈಗ ಸದ್ಯದ ಮಟ್ಟಿಗೆ ರಿಲೀಫ್ ಅಂತೂ ಸಿಕ್ಕಿದೆ, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ. ಬಟ್ ಇವತ್ತಿನ ತೀರ್ಪಿನ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಆ ದಾಖಲೆಗಳನ್ನು ಸಂಗ್ರಹ ಮಾಡೋದು ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದೆ ಅದು ಆರೋಪ ಸಾಬೀತಾಗಿದೆ ಅಂತಂದರೆ, ಈ ಆರೋಪಿಗಳು ತಮ್ಮ ಪ್ರಭಾವನ ಬಳಸ್ಕೊಂಡು ಪ್ರಾಧಿಕಾರದ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ಸುಳ್ಳು ಬಿಂಬಿಸಿ ಆ ಒಂದು ಸ್ವತ್ತನ್ನು ಅಕ್ರಮವಾಗಿ ಪ್ರಾಧಿಕಾರ ವಶಪಡಿಸ್ಕೊಂಡಿದೆ. ಹಾಗಾಗಿ ಪರಿಹಾರ ಕೊಡಬೇಕು ಅಂದರೆ ಸುಳ್ಳು ಮನವಿ ಪತ್ರವನ್ನು ಕೊಟ್ಟು ಆ ಮನವಿ ಪತ್ರದ ಆಧಾರದ ಮೇಲೆ 14 ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ 14 ನಿಮಿಷವನ್ನು ಪಡ್ಕೊಂಡಿರೋಂಥ ಏನು ಆರೋಪ ಮಾಡಿದೆ ಅದು ನಿಜ ಅಂತೇಳಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಲೋಕಾಯುಕ್ತ ವರದಿ ಸಲ್ಲಿಸಿರೋ ವರದಿಯಲ್ಲಿ 17ನೇ ಖಂಡಿಕೆ ನೋಡಿದಾಗ ಆ ವಿಚಾರ ಸ್ಪಷ್ಟವಾಗಿ ಸಾಬೀತಾರ ಅವರೇ ಹೇಳ್ತಾರೆ. ಅಂದರೆ 2ನೇ ಆರೋಪಿ ಸೇರಿದಂತೆ ಇತರ ಆರೋಪಿಗಳಿಗೆ 50-59 ನಿವೇಶನ ಕೊಟ್ಟಿರೋದ್ರಿಂದ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟವಾಗಿದೆ ಅಂತ ಬರೆದಿದ್ದಾರೆ. ಸೊ ಹಾಗಿದ್ದರೂ ಕೂಡ ಮತ್ತೊಂದು ಕಡೆ ಈ 4 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಅಂತಿಮ ವರದಿ ಸಲ್ಲಿಸಿದಂತೆ ಹೇಳ್ತಾರೆ. ಹಾಗಾಗಿ ಎಲ್ಲ ವಿಚಾರವನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾನು ವಿವರವಾಗಿ ಗಮನಕ್ಕೆ ತಂದಿದ್ದೀನಿ. ಸೊ ಮಾನ್ಯ ನ್ಯಾಯಾಲಯ ಕೂಡ ಇದನ್ನು ಗಮನಿಸಿ ಈ ಗೊಂದಲದ ಬಗ್ಗೆ ಲೋಕಾಯುಕ್ತ SPP ಶ್ರೀ ವೆಂಕಟೇಶ್ ಆರ್ಭಟಿ ಅವರಿಗೆ ಸ್ಪಷ್ಟೀಕರಣವನ್ನು ಕೊಡೋಕೆ ಹೇಳಿತ್ತು. ಆದರೆ ಅದಕ್ಕೆ ಸ್ಪಷ್ಟೀಕರಣ ಸ್ಪಷ್ಟವಾಗಿ ಅವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಎಲ್ಲರ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಿ ನನಗೆ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಕೋರ್ಟ್ನಲ್ಲಿ ಯಾವ ತೀರ್ಪು ಬರಬಹುದು ಅನ್ನೋದು ಸಹಜವಾಗಿ ಇರುವಂಥ ಪ್ರಶ್ನೆ, ಕುತೂಹಲ. ಏನು ಬೆಳವಣಿಗೆ ಆಗಬಹುದು, ಏನನ್ನು ನಿರೀಕ್ಷಿಸಲಾಗ್ತಾ ಇದೆ ಅಂತ? ನೈತಿ ಈಗಾಗಲೇ ಏನಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಮತ್ತು ಇಡಿ ಅಧಿಕಾರಿಗಳು ಅಬ್ಜೆಕ್ಷನ್ ಅನ್ನು ಏನ್ ಸಲ್ಲಿಕೆಯನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಾಗ ಇವತ್ತು ಅಂತಿಮವಾಗಿ ತೀರ್ಪು ಬರುವಂತದ್ದು. ಸೊ ಇವತ್ತು ಏನಾದ್ರು ಪ್ರಕರಣದ ತನಿಖೆ ಏನಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ಇದು ಸರಿ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಸೊ ಅದಕ್ಕೆ ಪೂರಕವಾದ ದಾಖಲೆಗಳಂದ್ರೆ ಇಡಿ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇತ್ತು. ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇಡಿ ಕಲೆ ಹಾಕಿದಂತ ಸಾಕ್ಷ್ಯಾಧಾರಗಳೇನಿತ್ತು ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತೀವಿ. ಸಲ್ಲಿಕೆಯನ್ನು ಈಗಾಗಲೂ ಕೆಲವನ್ನ ನಾವು ಲೋಕಾಯುಕ್ತ ಅಧಿಕಾರಿಗಳು ಮಾಡುವಂತ ಸಂದರ್ಭದಲ್ಲೇ ಸಾಕ್ಷ್ಯಾಧಾರಗಳು ಮತ್ತೆ ದಾಖಲೆಗಳು ಮೂಡಾ ಅಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲ ಅವರ ಕುಟುಂಬ ಇನ್ವಾಲ್ವ್ ಆಗಿರೋದಕ್ಕೆ ಸಂಬಂಧಪಟ್ಟವಾದ ಸೂಕ್ತ ದಾಖಲೆಗಳನ್ನು ಕೂಡ ನಾವು
ತನಿಖೆಯನ್ನ ಮಾಡಿದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ಆ ಸಾಕ್ಷ್ಯಾಧಾರಗಳನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿಕೊಂಡಿಲ್ಲ, ದಾಖಲೆಗಳನ್ನು ಬಳಸ್ಕೊಂಡಿಲ್ಲ. ಅವೆಲ್ಲವನ್ನು ಕೂಡ ಮರೆಮಾಚುವ ಕೆಲಸ ಮಾಡಿದ್ದಾರೆ ಮತ್ತು ಅವನ ಕೈಗೆ ಬಿಟ್ಟು ಇವರು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಒಂದಿಷ್ಟು ಅಕ್ರಮ ನಡೆದಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸರಿಯಾದ ರೀತಿ ತನಿಖೆ ಆಗಿಲ್ಲ. ಇದನ್ನ ಸಿಬಿಐ ತನಿಖೆಗೆ ಕೊಡ್ಬೇಕಿಲ್ಲ, ಬೇರೆ ಯಾವ್ದಾರ ತನಿಖಾ ಸಂಸ್ಥೆಗೆ ಇದನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಕೊಡ್ಬೇಕು. ರಾಜ್ಯದಲ್ಲೇ ಕೊಟ್ಟಿದ್ದೆ ಆದ್ರೆ SIT ರಕ್ಷಣೆಯನ್ನ ಮಾಡ್ಲಿ, ಇಲ್ಲ CIDಗೆ ಕೊಡ್ಲಿ, ಯಾವ್ದಕ್ಕೆ ಕೊಟ್ಟರು ಕೂಡ ಯಾವುದೇ ಉಪಯೋಗ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಸರ್ಕಾರದ ಅಧೀನ ತನಿಖಾ ಸಂಸ್ಥೆಗಳಾಗಿರ್ತವೆ. ಹಾಗಾಗಿ ಸರ್ಕಾರಕ್ಕೆ ಪೂರಕವಾದ ರೀತಿಯಲ್ಲಿ ವರದಿಯನ್ನ ಕೊಡ್ತೇವೆ. ಹಾಗಾಗಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸೊ ಎರಡೂ ಕಡೆ ವಾದ ವಿವಾದಗಳನ್ನ ಈಗಾಗಲೇ ಆಲಿಸಿರುವಂತಹ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ. ಈಗಾಗಲೇ ದೂರುದಾರರಾಗಿರುವಂತ ಸ್ನೇಹಮಯ ಕೃಷ್ಣ ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು, ಕೋರ್ಟ್ ಹಾಲ್ ನಲ್ಲಿ ಇರುವಂತದ್ದು. ಸೊ ಇವತ್ತು ಏನೆಲ್ಲ ಅಂಶಗಳು ಇದೆ ಅನ್ನೋದು ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಚರ್ಚೆ ಆಗುತ್ತೆ. ಆಮೇಲೆ ಒಂದು ವೇಳೆ ರಿಜೆಕ್ಟ್ ಆದ್ರೆ, ಸ್ನೇಹಮಯಿ ಕೃಷ್ಣ ಅವರು ಹಾಕಿರುವಂತ ಅರ್ಜಿ ರಿಜೆಕ್ಟ್ ಆದ್ರೆ ಅದಕ್ಕೆ ಪೂರಕವಾದ ಕಾರಣಗಳನ್ನು ಕೂಡ ನ್ಯಾಯಾಲಯ ತಿಳಿಸುತ್ತೆ. ಇಲ್ಲ ಬಿ ರಿಪೋರ್ಟ್ ಅನ್ನು ಇವರು ರಿಜೆಕ್ಟ್ ಮಾಡಿದ್ರೆ ಮರು ತನಿಖೆಗೆ ಏನಾದ್ರು ಆದೇಶವನ್ನ ಮಾಡಿದ್ದೇ ಆದಲ್ಲಿ ಅದಕ್ಕೂ ಕೂಡ ಪೂರಕವಾದ ಅಂಶಗಳನ್ನ ಇಲ್ಲ ಮಾಹಿತಿಗಳನ್ನ ನ್ಯಾಯಾಲಯ ಹೇಳುವಂತ ಸಾಧ್ಯತೆಗಳಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಯ್ತು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸರ್ಕಾರದ ಪ್ರಭಾವ ಬೀರಿದೆ, ಇಲ್ಲ CM ಪ್ರಭಾವನ ಬೀರಿದಾರ, ಸರಿಯಾದ ಪಾರದರ್ಶಕದ ರೀತಿಯಲ್ಲಿ ತನಿಖೆ ಆಗ್ಲಿಲ್ವಾ, ತನಿಖೆ ಆಗ್ಲಿಲ್ಲ ಅಂದ್ರೆ ಅದನ್ನ ಮರು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಮತ್ತೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ನೇಹಮಯ ಕೃಷ್ಣ ಅವರು ಮಾಡಿರುವಂತ ಆರೋಪಗಳಿರ್ಬೋದು, ED ಅಧಿಕಾರಿಗಳು ಏನು ಕೊಟ್ಟಿರುವಂತ ದಾಖಲೆಗಳಿರ್ಬೋದು, ಇದ್ರಲ್ಲಿ ಎಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲ. ಅವರೆಲ್ಲೂ ಕೂಡ ಅವರು CM ಆಗಿದ್ದಾಗ್ಲಿ ಆಗದೆ ಇಲ್ಲದಂತ ಸಂದರ್ಭದಲ್ಲಾಗ್ಲಿ ಅವ್ರು ಯಾವುದೇ ರೀತಿಯ ತನ್ನ ಪ್ರಭಾವವನ್ನ ಬೆಳೆಸಿಲ್ಲ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಎರಡೂ ಕೂಡ ಒಂದು ಕಡೆ ಇದು CM ಸಿದ್ದರಾಮಯ್ಯ ಅವರಿಗೆ ಬಿದ್ದೆ ಆಗಿರುವಂತದ್ದು. ಈಗಾಗಲೇ ಅವರು ಕೊಂಚ ರಿಲೀಫ್ ನಲ್ಲಿ ಇದ್ರು, ಆದ್ರೆ ಇವತ್ತಿನ ಅವ್ರು ಯಾವಾಗ ಅರ್ಜಿಯನ್ನ ಪ್ರಶ್ನೆಯನ್ನ ಮಾಡಿ ಮತ್ತೆ ಬಂದ್ರು ಕೋರ್ಟ್ಗೆ, ಅವಾಗಿಂದ ಸ್ವಲ್ಪ ಟೆನ್ಷನ್ ಇರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿದ್ದೆ ಆಗುತ್ತೆ, ರಿಲೀಫ್ ಆಗುತ್ತಾ ಇಲ್ಲ ಕಾನೂನು ಕಂಟಕ ಸಿದ್ದರಾಮಯ್ಯ ಅವರಿಗ ಮತ್ತು ಅವರ ಕುಟುಂಬಕ್ಕೆ ಆಗುತ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗದಲ್ಲಿ ಅಕ್ರಮ ಮೂಢ ಹಗರಣ ಏನಿದೆ, 14 ಸೈಟ್ ಪಡೆದುಕೊಳ್ಳೋಕೆ ಏನಿದ್ರು ಒಂದು ಪಡ್ಕೊಂಡಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲದೆ ಅವರ ಪತ್ನಿ ಇಲ್ಲ ಅಂದ್ರೆ ಅವರ ಬಾವಮೈದ ಯಾರ್ದಾದ್ರೂ ಕೈವಾಡಗಳಿದ್ಯಾ, ಅವರು ಪ್ರಭಾವವನ್ನ ಬೀರಿರ್ಬೋದು, ಅವರು ಅಕ್ರಮವಾಗಿ ಈ ಸೈಟ್ಗಳನ್ನ ತೆಗೆದುಕೊಂಡಿದ್ರ ಅನ್ನೋದು ಕೂಡ ಏನಾದ್ರೂ ಸಾಬೀತಾದ್ರೆ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಉಳಿದ ಆರೋಪಗಳನ್ನು ಹೊತ್ತಿರುವಂತಹ ಸಿದ್ದರಾಮಯ್ಯ ಅವರ ಪತ್ನಿ ಇರ್ಬೋದು, ಅವರ ಬಾವಮೈದ ಇರ್ಬೋದು, ಇಲ್ಲ ಮೂಡಾದಲ್ಲಿ ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳಿರ್ಬೋದು, ಸೊ ಅವರ ವಿರುದ್ಧ ಏನಾದ್ರು ಕ್ರಮಕ್ಕೆ ಕೋರ್ಟ್ ಸೂಚಿಸ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.